ವೆಲ್ಕಮ್ ಬ್ಯಾಕ್. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತರಬೇಕಾದ್ರೆ ನೆಲಮಂಗಲದಲ್ಲಿ ಒಂದು ಎಣ್ಣೆ ಪಾರ್ಟಿ ನಡೆಯಿತು. ತನಿಖೆ ವೇಳೆ ಬಯಲಾಯಿತು ಸ್ಫೋಟಕ ವಿಚಾರ. A4 ರಾಘವೇಂದ್ರ ಹೇಳ್ತಾನೆ, ಎಲ್ಲೂ ಇಲ್ಲದ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ. ರೇಣುಕಾ ಸ್ವಾಮಿಗೆ ಜೊತೆಗೂಡಿ ಎಣ್ಣೆ ಹೊಡೆದಿದ್ದಾರೆ. ನೆಲಮಂಗಲದಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ, ಎಣ್ಣೆ ಪಾರ್ಟಿ ಮಾಡ್ತಾರೆ, ಗಾಡಿಯಲ್ಲಿ ಅಂದರೆ ವಾಹನದಲ್ಲಿ ಹಿಂದುಗಡೆ ಕೂರಿಸ್ತಾರೆ, ಹೊಡಿತಾರೆ. ಕರ್ಕೊಂಡು ಬರುವಾಗ ಮತ್ತೆ ನೆಲಮಂಗಲದಲ್ಲಿ ಎಣ್ಣೆ ಪಾರ್ಟಿ ಆಗತ್ತೆ. ರಾಘವೇಂದ್ರ ಟೀಮ್ ಎಣ್ಣೆ ಹೊಡೆದಿದ್ರು, ಇವನಿಗೂ ಕುಡಿಸಿದ್ರಂತೆ. ಆಮೇಲೆ ನೋಡಿದು ಅವತ್ತಿನ ದೃಶ್ಯಾವಳಿ. ಸ್ಕೂಟಿ ಪೆಪ್, ಅಲ್ಲಿಂದ ಆಟೋ, ಅಲ್ಲಿಂದ ಕಾರು, ಅಲ್ಲಿಂದ ಬೆಂಗಳೂರು. ನಿಮಗೆ ಗೊತ್ತಿರಲಿ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರಬೇಕಂದ್ರೆ 3 ಗಂಟೆ ಬೇಕು. ಚಿತ್ರದುರ್ಗದಿಂದ ಬೆಂಗಳೂರು ಬರಬೇಕಂದ್ರೆ 3 ಗಂಟೆ ಬೇಕು. ಆ ಟೈಮಲ್ಲಿ ಬೇರೆ ಬೇರೆ ಕಡೆ ನೆಲಮಂಗಲ ಬರ್ತಾರೆ, ನೆಲಮಂಗಲ ಜಂಕ್ಷನ್. ಅಲ್ಲಿ ಬಂದಾದ ನಂತರ ಎಣ್ಣೆ, ರಾಘವೇಂದ್ರನ್ ಟೀಮ್ ಎಣ್ಣೆ ಹೊಡಿತಾರೆ. ಅಲ್ಲಿ ತನಕ ಕಾರಲ್ಲಿ ಬರುವಾಗ ಹಿಂದುಗಡೆ ಆತನನ್ನು ಹಾಕೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಅವನಿಗೆ ಹೊಡಿತಾನೆ ಇರ್ತಾರೆ. ಒಂದು ರೀತಿಯಲ್ಲಿ ಶೆಡ್ಡಿಗೆ ಬರೋದಕ್ಕಿಂತ ಮೊದಲು, ಶೆಡ್ಡಿಗೆ ಬಾ ಅಂತ ನಾವು ಹೇಳ್ತಾ ಇದ್ವಲ್ಲ, ಶೆಡ್ಡಿಗೆ ಬರೋದಕ್ಕಿಂತ ಮೊದಲು ಅವನು ಒಂದು ರೀತಿಯಲ್ಲಿ ಹದ ಆಗಿದ್ದಾನೆ. ಆ ನಂತರ ದರ್ಶನ್ ಆ್ಯಂಡ್ ಟೀಮ್ ಬರುತ್ತೆ. ದರ್ಶನ್ ಆರಂಭದಲ್ಲಿ ಏನು ಹೇಳಿದರು ಅಂತಂದರೆ, ಕೇವಲ ಒಂದು 2-3 ನಿಮಿಷ ಇದ್ದೆ. ನೋ, ನಿನ್ನೆ ಖಚಿತ ಮಾಹಿತಿ ಬಂದಿದೆ, 50 ನಿಮಿಷಗಳ ಕಾಲ ದರ್ಶನ್ ಇರ್ತಾರೆ. ಆ ಪವನ್ ಅಂತ ಒಬ್ಬ ಇದ್ದಾನಲ್ಲ, A3, ಅವನ ಹತ್ರ ಈ ರೇಣುಕಾ ಸ್ವಾಮಿ ಏನೆಲ್ಲ ಮೆಸೇಜ್ ಕಳಿಸಿದ್ದಾನೆ ಪವಿತ್ರ ಗೌಡಗೆ, ಅದನ್ನು ಪವನ್ ಓದೋದು. ಆ ಪವನ್ ಓದ್ತಾ ಇದ್ದಾಗೆ ದರ್ಶನ್ ಕೋಪ ಬರೋದು, ದರ್ಶನ್ ಹೊಡಿಯೋದು. ಆಮೇಲೆ ಫೋಟೋದ ವಿಚಾರ ಬಂದಾಗ ಮರ್ಮಾಂಗ ಕೊಡ್ದದ್ದು, ಆಮೇಲೆ ತೆಗೆದು ಬಿಸಾಕಿದ್ದು ಗಾಡಿ ಮೇಲೆ, ಗಾಡಿ ಅಲ್ಲಾಡಿದ್ದು ಎಲ್ಲವೂ. ಆಮೇಲೆ ಮನೆಯಿಂದ ಒಂದು ಲಾಠಿ ತಗೊಂಬಂದು, ಲಾಠಿ ಇತ್ತಂತೆ, ಅದನ್ನು ಕೂಡ ಒಂದು 180 ಐಟಮ್ಗಳನ್ನು ಪೊಲೀಸರು ಈಗ ಸಂಗ್ರಹ ಮಾಡಿಟ್ಟಿದ್ದಾರೆ. ರೌಡಿ ಗ್ಯಾಂಗ್ನ ಕರಾಳ ಮುಖ. ರೇಣುಕಾ ಸ್ವಾಮಿಯನ್ನು ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪಾರ್ಟಿಯಲ್ಲಿ ಹೊಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇದು ಪ್ರಮುಖ ಅಂಶ. ರೇಣುಕಾ ಸ್ವಾಮಿ ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳು. 8ನೇ ತಾರೀಕಿನಂದು, ಜೂನ್ 8ನೇ ತಾರೀಕಿನಂದು ಆತನನ್ನು ಚಿತ್ರದುರ್ಗದಿಂದ ಕರೆತರುವಾಗ ಎಣ್ಣೆ ಪಾರ್ಟಿ ಮಾಡಿದ್ರು, ಕಾರ್ನ ಹಿಂಬದಿ ಸೀಟಲ್ಲಿ ಕೂರಿಸಿದ್ರು, ಅಲ್ಲೇ ಹೊಡಿತಾ ಬಂದಿದ್ರು. ಅದಾದ ನಂತರ ಅಣ್ಣನಿಗೆ ಪಾರ್ಸಲ್ ಕೊಡ್ತಾರೆ. ಇವ್ರು ಹೆಂಗೆ ಅಂತಂದರೆ, ಗಾಡಿಯಲ್ಲಿ ಡೆಂಗ್ಸೋದಲ್ಲಿ ತಗೊಂಬಂದಂಗೆ. ಎಸ್, ಒನ್ಸ್ ಅಗೇನ್ ಸುನೀಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಈಗ ಆಲ್ರೆಡಿ ನಮಗೊಂದು ವಿಚಾರ ಗೊತ್ತಿದೆ, ಚಿತ್ರದುರ್ಗ ಕರ್ಕೊಂಬಂದಿದ್ದಾರೆ, ಹೊಡೆದಿದ್ರು. ಈಗ ನೀವು ಕೊಡ್ತಿರುವಂಥ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಮಹತ್ವದ ಮಾಹಿತಿ ಅಂತ ನಿಮ್ಮ ಪರಿಗಣನೆಗೆ ಯಾವುದು ಬಂತು? ಜಯಪ್ರಕಾಶ್, ಇದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಂತಹ ವಿಚಾರ. ಈ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಬರುವಂಥ ಆರೋಪಿಗಳು ರಾಘವೇಂದ್ರ ಆ್ಯಂಡ್ ಟೀಮು, ಅವರು ನೆಲಮಂಗಲದಲ್ಲಿ ಊಟ ಜೊತೆಗೆ ಪಾರ್ಟಿ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ರು. ಅಲ್ಲಿವರೆಗೂ ಕೂಡ ರೇಣುಕಾ ಸ್ವಾಮಿ ಮೇಲೆ ಅವರು ಯಾವುದೇ ರೀತಿಯಾಗಿ ಹಲ್ಲೆ ಮಾಡಿರಲಿಲ್ಲ, ಬೈದಿರಲಿಲ್ಲ, ಏನೂ ಇರಲಿಲ್ಲ. ತುಂಬ ಸಾಫ್ಟಾಗಿ ಮಾತಾಡ್ಕೊಂಡು ಕರ್ಕೊಂಡ್ಬಂದಿದ್ರು. ಯಾವಾಗ ನೆಲಮಂಗಲ ಹತ್ರ ಒಂದು ಡಾಬಾದಲ್ಲಿ ಅವರೆಲ್ಲರೂ ಕೂಡ ಮದ್ಯಪಾನ ಮಾಡೋದಕ್ಕೆ ಅಂತೇಳಿ ಕೂತರು, ಅಲ್ಲಿಂದ ಹೊರಡ್ಬೇಕಾದ್ರೆ ಅವನ್ನ ಕಾರ್ನ ಹಿಂಬದಿ ಸೀಟ್ನಲ್ಲಿ ಕೂರಿಸಿದ್ರು, ಇಟಿಯೋಸ್ ಕಾರ್ನಲ್ಲಿ. ಮುಂಬದಿಯಲ್ಲಿ ಇಬ್ಬರಿದ್ರು, ಹಿಂಬದಿಯಲ್ಲಿ ಮಧ್ಯದಲ್ಲಿ ರೇಣುಕಾ ಸ್ವಾಮಿಯನ್ನು ಕೂರಿಸಿದ್ರು. ಅಕ್ಕಪಕ್ಕದಲ್ಲಿ ಇದ್ದಂಥ ಇನ್ನಿಬ್ಬರು ಆರೋಪಿಗಳು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ರೀಚ್ ಆಗೋವರೆಗೂ ಕೂಡ ಆತನ ಮೇಲೆ ಸತತವಾಗಿ ಹಲ್ಲೆಯನ್ನು ಮಾಡ್ತಾಯಿದ್ರು. ಆ ಪಟ್ಟಣಗೆರೆ ಶೆಡ್ ಹತ್ರ ಬರುವಷ್ಟೊತ್ತಿಗೆ ಅವನು ಒಂದು ಸ್ಟೇಜಿಗೆ ಬಂದಿದ್ದ, ಅಂದರೆ ಇವರ ಹೊಡೆತ ತಡೆಯೋಕ್ಕಾಗದೆ ಒಂದು ಸ್ಟೇಜಿಗೆ ಬಂದಿದ್ದ. ಅದಾದ ನಂತರ ಶೆಡ್ ಒಳಗಡೆ ಬಂದ ಮೇಲೆ
ದರ್ಶನ್ಗೆ ಇನ್ಫಾರ್ಮ್ ಮಾಡುವಂಥದ್ದು, ಅದಾದ ನಂತರ ಮಿಕ್ಕಿದವರೆಲ್ಲ ಬಂದು ಹಲ್ಲೆ ಮಾಡುವಂಥದ್ದು, ಈ ಎಲ್ಲ ಘಟನೆಗಳು ಕೂಡ ನಡೆದಿತ್ತು. ಒಂದು ರೀತಿಯಲ್ಲಿ ಹೇಳೋದಿದ್ರೆ ಆ ಶೆಡ್ಗೆ ಬರೋ ಪರಿಸ್ಥಿತಿಗೆ, ಅಂದರೆ ಅಲ್ಲಿ ಬರುವಂತಹ ಹೊತ್ತಿಗೆ ಒಂದು ಹಂತಕ್ಕೆ ರೇಣುಕಾಸ್ವಾಮಿ ಕಂಪ್ಲೀಟ್ ಆಗಿ ಹಲ್ಲೆಗೊಳಗಾಗಿದ್ದ ಅನ್ನುವಂಥದ್ದು ಮಾಹಿತಿ ತನಿಖಾ ತಂಡದಿಂದ ತಿಳಿದು ಬಂದಿರುವಂಥದ್ದು. ಇದು ರಾಘವೇಂದ್ರ ಆ್ಯಂಡ್ ಟೀಮ್ನ ಎನ್ಕ್ವೈರಿ ಮಾಡಿದಂಥ ಟೈಮ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಈಗ ಹೊರಗಡೆ ಬಂದಿರುವಂಥದ್ದು. ಜಯಪ್ರಕಾಶ್. ಎಸ್, ಸುನಿಲ್ ಅವರ ಮಾಹಿತಿ ನೀವು ನೋಡಿದ್ರಿ. ಅಂದರೆ ಚಿತ್ರದುರ್ಗದಿಂದ ನೆಲಮಂಗಲ ತನಕ ಬರೋದಕ್ಕೆ ಕಮ್ಸೆ ಕಮ್ ಒಂದು 2.5-3 ಗಂಟೆ ಬೇಕು. ನೆಲಮಂಗಲ ತನಕ ಅವನನ್ನು ಯಾವುದೇ ರೀತಿ ಸಂಶಯ ಬಾರದ ರೀತಿಯಲ್ಲಿ ಭಾಳ ಪ್ರೀತಿಯಿಂದ ಆಪ್ತತೆಯಿಂದ ಕರ್ಕೊಂಬಂದಿದ್ದಾರೆ. ಅಂದರೆ ಸುನಿಲ್ ಹೇಳೋ ಪ್ರಕಾರ ಒಂದು ಪ್ಲ್ಯಾನ್ ಮಾಡ್ತಾರೆ. ನೆಲಮಂಗಲದಲ್ಲಿ ಒಂದು ಹೋಟೆಲ್ಲಿ ಎಣ್ಣೆ ಹೊಡೆಯೋದು, ಊಟ ಮಾಡೋದು, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದಾದ ನಂತರ ಗೊತ್ತಲ್ಲ, ಯಾವಾಗ ಎಣ್ಣೆ ಮೇಲಕ್ಕೆ ಹೋಯ್ತೋ ಅಣ್ಣಂದರು ಚೇಂಜ್ ಆದರು. ಆಮೇಲೆ ಬ್ಯಾಕ್ ಸೀಟ್ಗೆ ಹಾಕಿದ್ದಾರೆ, ಹೊಡೆದಿದ್ದಾರೆ. ಇಲ್ಲಿಗೆ ಬಂದಾಗ ಈ ಚಪಾತಿ ಮಾಡೋದಕ್ಕಿಂತ ಮೊದಲು ಮುದ್ದೆ ರೆಡಿ ಮಾಡ್ತಾರಲ್ಲ, ಹೊಡೆದು 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 ಶೆಡ್ಡಿಗೆ ಬರೋ ವೇಳೆಗೆ ಹಂಗಾಗಿದೆ. ನಾವು ಆಲ್ರೆಡಿ ಚಪಾತಿ ಲಟ್ಟಣಿಗೆ ಎಲ್ಲ ಮುದ್ದೆ ಆಗಿ ದರ್ಶನ್ ಕೈಗೆ ಬಂದಾಗ ಮುಗೀತು ನೋಡಿ. ಇದು ಈತನ ಬಗೆಗಿನ ಅಪ್ಡೇಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಹಿಂದೆ ಸೇರಿ 1 ವಾರಕ್ಕೂ ಹೆಚ್ಚು ಕಾಲ ಆಯ್ತು. ಏನ್ ಮಾಡ್ತಾ ಇದ್ದಾರೆ, ಹೇಗೆ ಸಮಯ ಕಳೀತಾ ಇದ್ದಾರೆ ಅಂತ ನೋಡಿದ್ರೆ ಹಾರರ್ ಪುಸ್ತಕಗಳನ್ನ ತರಿಸ್ಕೊಂಡು ಓದ್ತಾ ಇದ್ದಾರಂತೆ. ಅಲ್ಲಿ ಲೈಬ್ರರಿಯಿಂದ, ಜೈಲ್ ಲೈಬ್ರರಿಯಿಂದ ಪುಸ್ತಕಗಳನ್ನ ತರಿಸ್ಕೊಂಡಿದ್ದಾರಂತೆ. ಹಾರರ್ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ. ದರ್ಶನ್ ಜೈಲ್ನಲ್ಲಿ ಸಮಯ ಕಳೆಯೋದೇ ದರ್ಶನ್ಗೆ ದೊಡ್ಡ ಸಂಕಷ್ಟ ಆಗ್ಬಿಟ್ಟಿದ್ಯಂತೆ. ಯಾರೇ ಭೇಟಿ ಕೊಟ್ಟರು ಕೂಡ 4 ಗೋಡೆ ಮಧ್ಯೆನೇ ಇರಬೇಕಾದಂಥ ಪರಿಸ್ಥಿತಿ. ದರ್ಶನ್ ಇರೋ ಕೊಠಡಿಯಲ್ಲಿ ಪತ್ರಿಕೆ ಮಾತ್ರ ಓದೋದಕ್ಕೆ ಸಿಗತ್ತೆ, ಬೇರೆ ಏನೂ ಸಿಗೋಲ್ಲ. ಹೀಗಾಗಿ ಪುಸ್ತಕದ ಮೊರೆ ಹೋಗಿದ್ದಾರಂತೆ ನಟ ದರ್ಶನ್. ಹೇಗಿರುತ್ತೆ ಅವರ ಜೈಲ್ ರೊಟೀನ್ ಅಂತ ನೋಡಿದ್ರೆ ಅಂಥ ಏನು ಸ್ಪೆಷಲ್ ಏನೂ ಇಲ್ಲ. ಎಲ್ಲ ಖೈದಿಗಳು ಅಥವಾ ಎಲ್ಲ ಆರೋಪಿಗಳು ಹೇಗಿರ್ತಾರೋ ಅದೇ ರೀತಿ ಇರುತ್ತೆ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇರ್ಬೋದಷ್ಟೇ. ಜೈಲ್ ಸೇರಿದ 1 ವಾರದ ಬಳಿಕ ದಾಸನಿಗೆ ನಾನ್ ವೆಜ್ ಪ್ರೊವೈಡ್ ಮಾಡಿದ್ದಾರಂತೆ. ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಕೊಟ್ಟು ಅದನ್ನು ದರ್ಶನ್ ಅವರು ಸೇವಿಸಿದಾರಂತೆ. ಜೈಲ್ ಮೆನು ಪ್ರಕಾರ ಏನಿದೆ ಅದನ್ನೇ ಕೊಡ್ತಾ ಇದ್ದಾರೆ. ಆಮೇಲೆ ಜೈಲಲ್ಲಿ ಇರೋರೆಲ್ಲ ದರ್ಶನ್ ಅವ್ರನ್ನ ನೋಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರಂತೆ. ಈ ನಡುವೆ ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ. ನಾನು ನಿಮಗೆ ಒಂದು ವಿಚಾರ ಹೇಳೋದಕ್ಕೆ ಮೊನ್ನೆಯಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ಏನು ಪ್ರೊಟೆಸ್ಟ್ ಆಗ್ತಾ ಇದೆ, ಲೀಟರ್ಗೆ 2 ರೂಪಾಯಿ ಅಲ್ಲ ಜಾಸ್ತಿ ಮಾಡಿರೋದು, ಆ ಪ್ಲಾಸ್ಟಿಕ್ ಕವರ್ಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ 50 ml ಪ್ರತಿ ಕವರಲ್ಲಿ ಸಿಗುತ್ತೆ. ಇದೀಗ ಬೆಂಗಳೂರು, ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ BJP ಹೋರಾಟವನ್ನು ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಹಸುಗಳನ್ನು ತಂದು BJP ಪ್ರೊಟೆಸ್ಟ್. ಎಲ್ಲರೂ ಕೂಡ ವಾಟಾಳ್ ನಾಗರಾಜ್ ಸ್ಟೈಲಲ್ಲಿ ಬೀದಿಗಿಳಿತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಫೈಟ್. ಹಾಲಿನ ದರ ಏರಿಕೆ ಖಂಡಿಸಿ BJP ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರು, ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಹೋರಾಟ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್. ಬೆಂಗಳೂರು ಫ್ರೀಡಂ ಪಾರ್ಕ್